ಶಿವಾಜಿ ಮಹಾರಾಜರ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅದನ್ನೆಲ್ಲ ನೀವು ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ ಎಸ್ ಪಿ ಅವ್ರೆ? ಮಾಡ್ಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವು, ಚಪ್ಪಲಿ ಬರ್ತಾವು, ಒಬ್ಬ ಪೊಲೀಸಲ್ಲಿ ಒಳಗಿರೋಂಥವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯಪಟ್ಟವರು ಅವ್ರಿಗೆ ಗದ್ದ ತೂಟಿ ಹಿಡಿದು ಮತ್ ಕರೋ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯಿಗೂ ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆ್ಯಕ್ಷನ್ನು ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಈ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದು ಒಪ್ಪೋದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರದಿರಲಿ, ಇದನ್ನ ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲ ಬಾಗಲಕೋಟೆ ನಾಗರಿಕರು ಅವನ್ನ ಬೇಡಿಕೆ ಇಟ್ಟಾರ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ವಿ ಅದಾನ ಅವ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ, ಆ್ಯಕ್ಷನ್ ತೊಗೊಂಡು ಅಂದ್ರೆ ಏನು ಸುಮ್ಮನೆ ಒಳಗೆ ಕುಂಡ್ರಿಸಿರಿ, ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ, ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೀ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತು ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದಲ್ಲ ಅನ್ನೋದು, ಇದು ಎಲ್ಲ ನೀವು ಮಾಡ್ತಿರೋಂಥ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ. ಇದನ್ನು ಈಗಾದರೂ ಎಸ್ ಪಿ ಅವರು, ಈಗ 5 ಮಂದಿ ಎಸ್ ಪಿ ಏನೋ ಬಂದಾರ್ತಾರೆ ಇಲ್ಲಿ, 5 ಮಂದಿ ಎಸ್ ಪಿಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅವ್ರ ಬಳಿ ಮಾಹಿತಿ ಐತತ್ತೆ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರು ಒಬ್ಬರ ನಮ್ಮವರು ಯಾವ್ದಾರು ಗಲಾಟೆ ಮಾಡ್ಯಾರ, ಅಷ್ಟು ಎಸ್ ಪಿಗಳನ್ನ ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗೆ ವ್ಯವಸ್ಥೆ ಮಾಡ್ರಿ. ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರಿಗೆ ಏರಿಯಾದಾಗ ಬಂದ್ ಮಾಡಿರಿ. ಯಾರು ದಾಂಧಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡ್ರಿ. ತಾವೇ ಎಲ್ಲ ಬಂದ್ ಆಯ್ತು ಅಂದ್ರೆ ತಾನೇ ಸರಿಯಾದಿಗೆ ಬರ್ತಾರವ್ರು. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರ್ ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದ್ ಆಗ್ತದೆ, ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನು ನೀವು ಸಡಿಲಿಸ್ರಿ, ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡ್ರಿ. ಅವ್ರು ನಿಮ್ಗೆ ಗುರ್ತಾಗ್ಬಿಡ್ತದೆ, ಸಂಶಯಾಸ್ಪದ ವ್ಯಕ್ತಿಗಳು ಅಡ್ಡಾಡಕತ್ರ ಅವ್ರನ್ನ ಒಳಗೆ ಹಾಕ್ರಿ. ಮಾರ್ಕೆಟ್ನಾಗ ಯಾಪ ಮುಗ್ಧ ಹಳ್ಳಿ ಜನ ಬಂದಿರ್ತಾರ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರ, ಅವ್ರಿಗೆ ಸುಮ್ಮನೆ ಗಲಾಟೆ ನೋಡ್ಕೊಳ್ಳೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನ ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರದು ಮತ್ತು ಬಸವಣ್ಣವ್ರ ಮೂರ್ತಿಯನ್ನು ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವವನ್ನು ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು 2 ಮೂರ್ತಿಗಳು ಆ ಜಾಗದಾಗ ಹೋಗ್ಕೊಂಡಿರ್ಬೇಕು. ಕೂಡದೇ ಇದ್ದರೆ ಮುಂದೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ. ನಾವೇ ಕೂಡ್ಸೋತೀವಿ ಅಲ್ಲಿಂದ, ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದೀವಿ ಹಂಗೆ ಇಲ್ಲೂ ಬರ್ತೀವಿ, ಬಂದು ನಾವು ಕೂಡಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ, ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರೆ ಆಗ ಲೆಕ್ಕ. ಆದರೆ ನೀವು ಕಾನೂನು ಪ್ರಕಾರ ಸುಮ್ಮನೆ DC ಹೇಳ್ತಾರೆ, ಅದು ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ರೀ? ನಾನು ಅದನ್ನ ಹೇಳ್ರಪ್ಪ, ಲೀಗಲಿಟಿ ಏನೈತೆ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ. ಸುಳ್ಳು ಹೇಳುವಂಥದ್ದು ಯಾಕಂದ್ರೆ BDA ಕಮರ್ಷಿಯಲ್ ಇದ್ರ ಯಾವ ಇದ್ರ CS ಸೈಡ್ನಾಗ ಐತಿ, ಸಾರ್ವಜನಿಕ BTD ಇದ್ರ ಸಲುವಾಗಿ ಐತೆ. ಅದು ಮುನ್ಸಿಪಾಲ್ಟಿ ಒಳಗೆ 2 ಸಲ ಟರ್ವ್ ಮಾಡ್ಯಾರ. BTDದವರು ಇಲ್ಲಿ ಮುನ್ಸಿಪಾಲ್ಟಿಗೆ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರೆ ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತು ಅವರು ಟರ್ವ್ ಮಾಡಿದ್ದನ್ನು ನೀವು ಬೆಲೆ ಕೊಡೋದಿಲ್ಲ.
ಅದಕ್ಕೆ ಆ ಮೂರ್ತಿ ಕೂರ್ಸೋಂಥದ್ದಾಗಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನು ಪೊಲೀಸರು ಮಾಡುವಂಥದ್ದು ಮಾಡ್ತಕ್ಕದ್ದಲ್ಲ. ನೀವು ಯಾರು ಆರೋಪಿಗಳದಾರ ಅವ್ರನ್ನೇ ಹಿಡಿಬೇಕು. ಹಿಡಿದೇ ಇದ್ದರೆ 26ನೇ ತಾರೀಕಿಗೆ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. ಈ ಎಸ್ ಪಿ ಅವರು ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರವ್ರು ಬರೀ ಒಂದು ಸೈಡಾಗಿ ತಿಮ್ಮಾಪುರವ್ರು ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನು ಅವ್ರಿಗೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕ್ಯಲ್ಲ ತಿಮ್ಮಾಪುರವ್ರಿಗೆ. ಅವ್ರು ಮಾತು ಎತ್ತಿದ್ರೆ ಹೇಳ್ತಾರೆ ನಾವು ಸಾಬ್ರ ಹಾಕ್ಯಾರ ಅಂತೇಳಿ. ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆರಿಸಿ ಬಂದಿರಿ. ನೀವು ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನೀವು ಜವಾಬ್ದಾರಿ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಬಸವಣ್ಣವ್ರದ್ದು ಮೂರ್ತಿ ಕೂಡ್ಸೋದ್ರ ಬಗ್ಗೆ, ಕಾನೂನು ತೊಡಕೆ ಏನದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಕಾಲಿಂಗ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾಳೆ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ನಡೀತದೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತೀನಂದ್ರೆ ಒಂದು ಗಿಡದಾಗ ಜೆಂಡ ಹಚ್ಚಿದ್ರೆ ಮೊನ್ನೆ ಇದಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಯಾದಗಿರಿ ಬಳಿ ಗುರುಮಿಟ್ಟಕಲ್ಲು. ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಅದೊಂದು ಗಿಡದಾಗ ಭಗವಚ್ಚಾರ. ಅದ್ರ ಮುಂದೊಂದು ಮಸೂತಿ ಐತಿ. ಈ ಫೋಟೋ ತೆಗೋಣನೆ ಆ ಮಸೂತಿ ಮ್ಯಾಗ ಅದು ಫೋಟೋ ಹೆಂಗನ ಭಗವತ್ತ ಕಾಣಿಸ್ತತ್ತ. ಅದಕ್ಕೆ ಅವ್ರ ಮನೆಗೆ ಹೋಗಿ ಹೊಕ್ಕು ಹೊಡೆದು ಅವು ಪಾಪ ತಪ್ಪಾಗಿತ್ತಂತೇಳಿ ಇದು ಬಿಡ್ಕೊಂಡ್ರು ಬಿಟ್ಟಿಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನು ನಡೆದ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು ಆಗಿದೆ. ಯಾರೂ ಈ ರಾಜ್ಯದಲ್ಲಿ ದಲಿತರಾಗಲಿ ಹಿಂದೂಗಳಾಗಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋಂಥ ಭಾವನೆ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಟ್ರಾಗೆ ಇದನ್ನು ಸರಿಪಡಿಸುವಂಥ ಕೆಲಸ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ.